ನ್ಯಾಯಪರ. ಪ್ರೇಮ್ ರಾಜ್ ಸನ್ ಆಫ್ ಆನಂದಪ್ಪ ಪ್ರೀತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರು, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿರುವ ವೃದ್ಧಾಶ್ರಮದಲ್ಲಿ ಅನೇಕ ವೃದ್ಧರು, ವಯಸ್ಸಾದವರು, ಅಂಗವಿಕಲರು, ಬಡವರು, ಪ್ರಾಂತ್ಯರು ಹೀಗೆ ಹಲವಾರು ಜನ ಜೀವಿಸುತ್ತಿದ್ದಾರೆ. ಈ ವೃದ್ಧಾಶ್ರಮಕ್ಕೆ ಸುಮಾರು ವರ್ಷಗಳಿಂದ ಮಂಚೇನಹಳ್ಳಿ ಠಾಣೆಯ ಪ್ರಮೋದ್ ರೆಡ್ಡಿ ಅವರು ಸಂಸ್ಥೆಗೆ ಬೇಕಾಗಿರುವಂತಹ ಮತ್ತು ವೃದ್ಧರಿಗೆ ಬೇಕಾಗಿರುವಂತಹ ಬಟ್ಟೆ, ಬರೆ, ದವಸ ಧಾನ್ಯಗಳು, ಹಣ್ಣು ಹಂಪಲುಗಳು, ಮೊಟ್ಟೆಗಳು, ತರಕಾರಿಗಳು, ಆಸ್ಪತ್ರೆ ಚಿಕಿತ್ಸೆಗೆ ಬೇಕಾದ ಇತರ ಎಲ್ಲಾ ಸೌಕರ್ಯಗಳನ್ನು ಸಹಾಯ ಮಾಡುತ್ತಾ ಬರುತ್ತಿದ್ದಾರೆ. ಒಂದು ವೇಳೆ ಸಂಸ್ಥೆಯಲ್ಲಿ ಯಾರಾದರೂ ಮೃತಪಟ್ಟರೆ ಅವರಿಗೆ ಅಂತ್ಯ ಸಂಸ್ಕಾರವನ್ನು ತಾವೇ ಮಾಡಲಾಗುವುದು ಎಂದು ತಿಳಿಸಿರುತ್ತಾರೆ. ತಂದೆ ತಾಯಿಗಳನ್ನು ಮಕ್ಕಳು ಸಾಕಲಾಗದೆ ವೃದ್ಧಾಶ್ರಮಕ್ಕೆ ಕಳುಹಿಸಿಕೊಟ್ಟು ಅಮಾನವೀಯತೆಯಿಂದ ಬದುಕುತ್ತಿರುವ ಜನರಲ್ಲಿ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲಾ ವೃದ್ಧರು, ವಯಸ್ಸಾದವರಿಗೆ ಸ್ವಂತ ಮಗನಂತೆ ಜವಾಬ್ದಾರಿಯುತವಾಗಿ ಸಾಕುತ್ತಿರುವಂತಹ ಪ್ರಮೋದ್ ರೆಡ್ಡಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು TFC ನ್ಯೂಸ್ ಕಡೆಯಿಂದ ಅರ್ಪಿಸುತ್ತೇವೆ. ನಮಸ್ಕಾರ, ನನ್ನ ಹೆಸರು ಪ್ರೇಮ್ ರಾಜ್. ನಾನು ಪ್ರೀತಿ ಚಾರಿಟೇಬಲ್ ಟ್ರಸ್ಟ್ ಅನ್ನತಕ್ಕಂಥ ಒಂದು ಅನಾಥ ವೃದ್ಧರ ಮತ್ತು ಸಂಸ್ಥೆಯನ್ನು ನಡೆಸುತ್ತಾ ಬರ್ತಿದ್ದೇವೆ. ಅದರಲ್ಲಿ ನಾವು ಸುಮಾರು 1993 ಅಲ್ಲಿಂದ ನಾವು ಈ ಆಶ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ವೃದ್ಧರು, ಅನಾಥರು, ದಿಕ್ಕಿಲ್ಲದವರು ಅನೇಕರಿದ್ದಾರೆ. ಈ ನಮ್ಮ ಸಂಸ್ಥೆಯನ್ನು ಗಮನಿಸಿ ಈಗ ಇದೇ ಮಂಚೇನಹಳ್ಳಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಮೋದ್ ರೆಡ್ಡಿ ಅವರು ಬಂದು ನಮ್ಮನ್ನು ನೋಡಿ ನಮ್ಮ ಆಶ್ರಮದ ಮೇಲೆ ದಯೆ ತೋರಿ ಅವರ ಆಶ್ರಮಕ್ಕೆ ಬೇಕಾಗುವಂತ ಈ ವೃದ್ಧರಿಗೆ ಎಲ್ಲರಿಗೆ ಬೆಡ್ಶೀಟ್ಗಳನ್ನ ಮತ್ತು ಸೊಳ್ಳೆ ಪರದೆಗಳನ್ನ ಮತ್ತು ಹಣ್ಣು ಹಂಪಲುಗಳನ್ನ, ಹಾಲು, ತರಕಾರಿಗಳನ್ನ ಎಲ್ಲವನ್ನು ದಾನವಾಗಿ ಕೊಡುತ್ತಾ ನಮ್ಮ ಬಗ್ಗೆ ಶ್ರದ್ಧೆಯನ್ನು ತೆಗೆದುಕೊಂಡು ಅವರು ನಮ್ಮನ್ನು ಅನೇಕ ರೀತಿಯಲ್ಲಿ ವಿಚಾರಿಸಿಕೊಳ್ಳುತ್ತಾ ನಿಮ್ಗೇನು ತೊಂದರೆ ಇದೆ ಹೇಳ್ರಿ, ನಾನು ಅದನ್ನು ನೀಗಿಸುತ್ತೇನೆ ಎಂಬ ವಿಶ್ವಾಸವನ್ನು ಅವರು ನಮಗೆ ನೀಡುತ್ತಿದ್ದಾರೆ. ಅದರಂತೆ ಅವರಿಗೆ ಈ ಪೊಲೀಸ್ ಇಲಾಖೆಯಲ್ಲಿ ಅವರು ಮಾಡ್ತಿರ್ತಕ್ಕಂಥ ಸೇವೆ, ಅವರು ಪೊಲೀಸ್ ಆಗಿದ್ರು ಸಹ ಅವರ ಜೀವನ ಶೈಲಿ ಬಹಳ ವಿಚಿತ್ರವಾಗಿದೆ. ಯಾಕಂದ್ರೆ ಅವರು ಯಾವುದೇ ರೀತಿಯ ಲಂಚವಾಗಲಿ, ಯಾವುದೇ ರೀತಿಯ ವಿಷಯಗಳಾಗಲಿ ಅವ್ರ ಹತ್ರ ಬರದೆ ಅವರು ನೇರ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಅನೇಕರಿಗೆ ಇದು ಮಾರ್ಗದರ್ಶನವಾಗಿರಲಿ ಎಂಬುದಾಗಿ ಅವರು ಮಾಡ್ತಿದ್ದಾರೆ. ದೇವರು ಆದ್ದರಿಂದಲೇ ಪೊಲೀಸ್ ಇಲಾಖೆಯವರು ಅವರಿಗೆ ಕರುಣಾ ಎಂಬತಕ್ಕಂಥ ಬಿರುದನ್ನು ಸಹ ಕೊಟ್ಟಿರುತ್ತಾರೆ. ದೇವರು ಅವರನ್ನು ಆಶೀರ್ವದಿಸಲಿ, ಅವರನ್ನು ಕಾಪಾಡಲಿ. ಅವರು ನಮ್ಮ ಆಶ್ರಮಕ್ಕೆ ಬಂದು ನಮ್ಮನ್ನು ವಿಚಾರಿಸಿಕೊಂಡು ಹೋಗುತ್ತಿರುವುದು ಬಹಳ ಸಂತೋಷಕರವಾದಂಥ ಸಂಗತಿ. ಅವರನ್ನು, ಅವರ ಕುಟುಂಬವನ್ನು, ಅವರ ಮನೆಯನ್ನು ಆಶೀರ್ವದಿಸಿ ನಡೆಸಲಿ. ಅವರು ಮುಂದೆ ಹೆಚ್ಚೆಚ್ಚಾಗಿ ಇಂತಹ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಾನು ಅಭಿವೃದ್ಧಿಯನ್ನು ಮುಂದುವರಿಯಲಿ. ದೇವರು ಅವರನ್ನು ಮೇಲಕ್ಕೆ ಎತ್ತಲಿ. ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸಹಾಯ, ನಮಗೇ ಅಲ್ಲದೆ ಬೇರೆಯವರಿಗಾಗಿಯೂ ಸಹಾಯವನ್ನು ಮಾಡುತ್ತಿದ್ದಾರೆ. ಅನೇಕರಿಗೆ, ಅನೇಕ ಮುದುಕರಿಗೆ, ಅನೇಕ ಗರ್ಭಿಣಿ ಸ್ತ್ರೀಯರಿಗೆ, ಅನೇಕರಿಗೆ ಈ ಸಹಾಯಗಳನ್ನು ಮಾಡ್ತಿದ್ದಾರೆ. ಮಾತ್ರವಲ್ಲದೆ ಅವರು ಸತ್ತು ಹೋಗಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆಯೂ ಅವರು ಶ್ರದ್ಧೆಯನ್ನು ತೆಗೆದುಕೊಂಡು ಅವರು ಮಾಡ್ತಿರ್ತಕ್ಕಂಥ ಈ ಸೇವೆಯು ಬಹಳ ಪ್ರಶಂಸನೀಯವಾದದ್ದು. ಆದ್ದರಿಂದ ದೇವರು ಅವರನ್ನು ಕಾಪಾಡಲಿ, ಅವರನ್ನು ಆಶೀರ್ವಿಸಲಿ. ಅವರಿಗೆ ಬೇಕಾಗುವಂತ ಎಲ್ಲಾ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರ ಉದ್ಯೋಗದಲ್ಲಿ ಅವರನ್ನು ಮುನ್ನಡೆಸಲಿ ಎಂಬುದಾಗಿ ನಾನು ಬೇಡುತ್ತಾ ಅವರಿಗಾಗಿ ನಾನು ದೇವರನ್ನು ಪ್ರಾರ್ಥಿಸ್ತೇನೆ ಎಂಬುದೇ. ಕಾರಣ ಅವರು ನಮ್ಮ ಆಶ್ರಮಕ್ಕೆ ಬಂದರೆ ನಮಗೇನೋ ಒಂಥರ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಾರು ತುಂಬ ಒಳ್ಳೆ ರೀತಿಯಲ್ಲಿ ವಿಚಾರಿಸ್ತಾರೆ. ಪ್ರತಿಯೊಬ್ಬ ಆತ್ಮೀಯ ಮುದುಕರು ಕೂಡ ಮಾತಾಡ್ತಾರೆ. ಮತ್ತು ಏನೋ ಒಂಥರ ಸಂತೋಷ, ನಮಗೊಬ್ಬ ಮಗ ಬಂದಷ್ಟು ಒಂದು ಖುಷಿ ಆಗುತ್ತೆ. ಅನೇಕ ರೀತಿಯಲ್ಲಿ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ. ಅವರ ದೇವರು ಇನ್ನೂ ಅಭಿವೃದ್ಧಿಯನ್ನು ಕೊಡಲಿ, ಅವರ ಯಶಸ್ಸನ್ನು ಕೊಡಲಿ ಅಂತ ನಾವು ದೇವರಲ್ಲಿ ಬೇಡ್ಕೊತೀವಿ. ಯಾಕೆಂದರೆ ಇಷ್ಟೊಂದು ದೊಡ್ಡ ಊರಲ್ಲಿ ನಮ್ಮನ್ನು ಬಂದು ವಿಚಾರಿಸೋರು ಯಾರು ಇರಲ್ಲ. ಅನೇಕರು ನಮ್ಮ ಗೌರಿಬಿದನೂರಲ್ಲಿ ಸಹಾಯ ಮಾಡ್ತಾರೆ. ಅದರಿಂದ ನಾವು ನಮ್ಮ ಸಮಸ್ಯೆ ನಡೆಸ್ತಾ ಇದ್ದೀವಿ. ಆದರೆ ಆತ್ಮೀಯರಾಗಿ ಒಬ್ಬ ಮಗನಾಗಿ ಥರ ಬಂದು ನಮ್ಮನ್ನು ನಡೆಸ್ಕೊಂಡು ನಮ್ಗೆ ಬೇಕಾದ ಎಲ್ಲ ರೀತಿಯ ಒಂದು ಒಳಿತು ಕೆಡಕೆ ಆಗಲಿ, ಏನೇ ಆಗಲಿ, ನಮ್ಮ ಯಾರು ತೀರ್ಕೊಂಡ್ರೆ ಹೇಳಿ ನಾನು ನನ್ನ ಕೈಲ ಸಹಾಯ ಮಾಡ್ತೀನಿ ಅನ್ನೋದು, ಮತ್ತು ಅವ್ರಿಗೆಲ್ರಿಗೂ ಬಂದು ಆತ್ಮೀಯತೆಯಿಂದ ಮಾತಾಡೋದು, ಅವ್ರು ಮಾಡುವಂಥ ಸಹಾಯ ನಮಗೆ ದೇವರು ಅವ್ರನ್ನ ಹೆಚ್ಚಾಗಿ ಅವ್ರ ಕೈಗಳನ್ನ ಬಲಪಡಿಸ್ಲಿ ಅಂತ ನಾವು ಬೇಡ್ಕೊತೀವಿ.
ಇಂಥ ಒಳ್ಳೆ ಅಧಿಕಾರಿ ಈ ಒಂದು ಒಳ್ಳೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಇನ್ನೂ ಹೆಚ್ಚಿನ ಒಂದು ಆಶೀರ್ವಾದ ಅವ್ರಿಗೆ ಸಿಗಲಿ. ಅವರು ನೋಡಿ ಅವರು ಬೇರೆಯವರು ಅವರು ಮಾದರಿಯಾಗಿ ಬದುಕ್ತಾ ಇರ್ಬೇಕಾದ್ರೆ ಬೇರೆಯವರು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಈಗಿನ ಯವನಸ್ಥರು ಒಳ್ಳೆ ರೀತಿಯಲ್ಲಿ ಅವರ ಸೇವೆಯನ್ನು ನೋಡಿಕೊಂಡು ಕೆಲಸ ಮಾಡಲಿ, ಅವ್ರಿಗೆ ಹೆಚ್ಚಿನ ರೀತಿಯ ಬಲ ಸಿಗಲಿ, ಯಾವುದೇ ರೀತಿಯ ಕೆಡುಕು ಅವ್ರಿಗೆ ಆಗದಂತೆ ಕಾಪಾಡಲಿ ಅಂತ ನಾವು ದೇವರಲ್ಲಿ ಯಾವಾಗಲೂ ಬೇಡ್ಕೊತೀವಿ. ಅವರು ಬಂದು ನಮ್ಮ ಒಂದು ಸಣ್ಣ ಸಂಸ್ಥೆ ಯಾರಿಗೂ ಕಾಣದೇ ಇರುವಂಥ ಈ ನಮ್ಮ ಸಂಸ್ಥೆಯನ್ನು ಅವ್ರು ಗಮನವಿಟ್ಟು ಕೇಳಿ ಬಂದು ನಮ್ಗೆ ಮಾಡ್ತಿರೋ ಸಹಾಯ ಅತಿಯಾಗಿದೆ, ಅದ್ಭುತವಾಗಿದೆ. ದೇವರು ಅವ್ರನ್ನ ಹೆಚ್ಚಾಗಿ ಆಶೀರ್ವದಿಸಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಂಡು ಅವ್ರಿಗೆ ಶುಭವನ್ನು ಹಾರೈಸ್ತೀವಿ.